ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ನನ್ನ ಮಂಡೇ ರೊಟೀನ್ನ ಈ ಮಿನಿ ವ್ಲಾಗ್ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬಾಗಿಲೆಲ್ಲ ತೆಗೆದು ಬಟ್ಟಿಟ್ಟು ಬಾಗಿಲಲ್ಲಿ ಹೂವು ಇಡೋಣ ಅಂತೇಳ್ಬಿಟ್ಟು ಮೇಲೆ ಬಂದೆ ಕಿತ್ಕೊಂಬರೋಕ್ಕೆ. ಹೂವು ಕಿತ್ಕೊಂಬಂದು ಬಾಗಿಲಲ್ಲಿ ಇಟ್ಬಿಟ್ಟು ಆಮೇಲೆ ಕಿಚನ್ಗೆ ಬಂದೆ ಇನ್ನು ಟಿಫನ್ ರೆಡಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಫಸ್ಟ್ ಟೀ ಮಾಡಿ ಕುಡಿದ್ಬಿಟ್ಟು ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ಅಂತ ವಾಂಗಿಬಾತ್ ಮಾಡ್ತಿದ್ದೆ. ಸೊ ವಾಂಗಿಬಾತ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಥರ ಮಾಡ್ತೀನಿ ವಾಂಗಿಬಾತನ್ನ. ಒಂದು ಪಲಾವ್ ಥರ ಕುಕ್ಕರಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಹಾಕಿ ಇಟ್ಬಿಡ್ತೀವಿ. ಬಟ್ ಇವತ್ತು ಆ ಥರ ಅಲ್ಲ, ರೈಸ್ ಸಪ್ರೇಟಾಗಿ ಮಾಡಿಕೊಂಡು ಇದು ವಾಂಗಿಬಾತ್ ಗೊಜ್ಜು ಮಾಡಿಕೊಂಡು ಕಲಿಸ್ಕೊಳ್ಳೋದು ಚಿತ್ರಾನ್ನದ ಥರ. ಸೊ ಆ ಥರ ಮಾಡ್ತಿದ್ದೆ. ಇದರಲ್ಲಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ವಾಂಗಿಬಾತ್ ಬದನೆಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ವಾಂಗಿಬಾತ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗೋಗುತ್ತೆ. ಅಷ್ಟರಲ್ಲಿ ರೈಸ್ ಕೂಡ ಬೆಂದಿತ್ತು. ಈ ಟಿಫನ್ ಕೆಲಸ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ನನ್ನ ಮಂಡೇ ರೊಟೀನ್ನ ಈ ಮಿನಿ ವ್ಲಾಗ್ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬಾಗಿಲೆಲ್ಲ ತೆಗೆದು ಬಟ್ಟಿಟ್ಟು ಬಾಗಿಲಲ್ಲಿ ಹೂವು ಇಡೋಣ ಅಂತೇಳ್ಬಿಟ್ಟು ಮೇಲೆ ಬಂದೆ ಕಿತ್ಕೊಂಬರೋಕ್ಕೆ. ಹೂವು ಕಿತ್ಕೊಂಬಂದು ಬಾಗಿಲಲ್ಲಿ ಇಟ್ಬಿಟ್ಟು ಆಮೇಲೆ ಕಿಚನ್ಗೆ ಬಂದೆ ಇನ್ನು ಟಿಫನ್ ರೆಡಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಫಸ್ಟ್ ಟೀ ಮಾಡಿ ಕುಡಿದ್ಬಿಟ್ಟು ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ಅಂತ ವಾಂಗಿಬಾತ್ ಮಾಡ್ತಿದ್ದೆ. ಸೊ ವಾಂಗಿಬಾತ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಥರ ಮಾಡ್ತೀನಿ ವಾಂಗಿಬಾತನ್ನ. ಒಂದು ಪಲಾವ್ ಥರ ಕುಕ್ಕರಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಹಾಕಿ ಇಟ್ಬಿಡ್ತೀವಿ. ಬಟ್ ಇವತ್ತು ಆ ಥರ ಅಲ್ಲ, ರೈಸ್ ಸಪ್ರೇಟಾಗಿ ಮಾಡಿಕೊಂಡು ಇದು ವಾಂಗಿಬಾತ್ ಗೊಜ್ಜು ಮಾಡಿಕೊಂಡು ಕಲಿಸ್ಕೊಳ್ಳೋದು ಚಿತ್ರಾನ್ನದ ಥರ. ಸೊ ಆ ಥರ ಮಾಡ್ತಿದ್ದೆ. ಇದರಲ್ಲಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ವಾಂಗಿಬಾತ್ ಬದನೆಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ವಾಂಗಿಬಾತ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗೋಗುತ್ತೆ. ಅಷ್ಟರಲ್ಲಿ ರೈಸ್ ಕೂಡ ಬೆಂದಿತ್ತು. ಈ ಟಿಫನ್ ಕೆಲಸ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು.